ಹಾಯ್ ವೀಕ್ಷಕರೇ, ನಮಸ್ಕಾರ. ವಾರಾಂತ್ಯ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಕಿಚ್ಚ ಸುದೀಪ್ ಅವರ ಮಾತಿಗೆ ಬೆಲೆ ಇಲ್ವಾ ಏನೋ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಹೇಳಿದ್ರು, ಈ ವಾರದಲ್ಲಿ ಇರುವಂತ ಎಲ್ಲಾ ಸ್ಪರ್ಧಿಗಳು ನಾಮಿನೇಷನ್ ಹಾಟ್ ಸೀಟ್ ನಲ್ಲಿ ಕೂತಿರ್ತೀರಿ. ಸೊ ವೀಕ್ಷಕರು ನಿಮ್ಮನ್ನ ಉಳಿಸ್ಕೊಳ್ತಾರೆ, ವೋಟ್ ಮಾಡಿ. ಇಲ್ಲ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಅವ್ರನ್ನ ಹೊರಗಡೆ ಕಳಿಸ್ತಾರೆ ಅನ್ನೋದು ಹೇಳಿರ್ತಾರೆ. ಬಿಗ್ ಬಾಸ್ ಅವ್ರಿಗೂ ಕೂಡ ಹೇಳಿರ್ತಾರೆ. ಬಿಗ್ ಬಾಸ್ ಅವರು ಈ ವಾರ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ಸೇಫ್ ಮಾಡುವಂತಿಲ್ಲ, ಯಾರನ್ನು ಕೂಡ ನಾಮಿನೇಟ್ ಮಾಡುವಂತಿಲ್ಲ. ಈಗಾಗಲೇ ಕಿಚ್ಚ ಸುದೀಪ್ ಅವರು ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿರ್ತಾರೆ. ವೀಕ್ಷಕರು ಅವ್ರನ್ನ ಸೇಫ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆದ್ರೆ ಬಿಗ್ ಬಾಸ್ ಅವರು ಕಿಚ್ಚನ ಮಾತಿಗೆ ಬೆಲೆ ಕೊಡದೆ ಎಲ್ಲೋ ಒಂದು ಕಡೆ ಸೊ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಉಳ್ಕೊಳ್ಳೋಕೆ ಒಂದು ಅವಕಾಶ, ಮನೆಯಿಂದ ಫ್ಯಾಮಿಲಿ ಅವ್ರು ನಿಮ್ಮನ್ನ ಉಳಿಸ್ತಿದ್ದಾರೆ ಅನ್ನೋದನ್ನ ಟ್ವಿಸ್ಟ್ ಕೊಡ್ತಾರೆ. ಇದೆಲ್ಲ ನೋಡಿದಾಗ ಕಿಚ್ಚ ಸುದೀಪ್ ಅವರು 11 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರ ಮಾತಿಗೆ ಹಾಗಾದ್ರೆ ಬಿಗ್ ಬಾಸ್ ಒಂದು ರೆಸ್ಪೆಕ್ಟ್ ಅನ್ನ ಮಾಡ್ಲಿಲ್ವಾ? ಈ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುವಂತ ವಿಚಾರ. ಆಸ್ ಎ ಫ್ಯಾನ್ ಆಗಿ ಒಬ್ಬ ಕೇವಲ ಆಂಕರ್ ಆಗಿದ್ರೆ ಓಕೆ, ಅವ್ರು ಹೇಳಿದ ಮಾತಿಗೆ ಏನೋ ಇಗ್ನೋರ್ ಮಾಡ್ಬೋದಾಗಿತ್ತು. ಇಡೀ ಕರ್ನಾಟಕದ ಜನತೆಗೆ ಕಿಚ್ಚ ಸುದೀಪ್ ಅವ್ರಿಗೋಸ್ಕರನೇ ಬಿಗ್ ಬಾಸ್ ನ ನೋಡ್ತಾ ಇರೋದು, ಇದು ಸತ್ಯ ಕೂಡ ಹೌದು. ಆದ್ರೆ ಆ ಮಾತಿಗೆ ಬೆಲೆ ಇಲ್ದಲೆ ಕಿಚ್ಚ ಸುದೀಪ್ ಅವ್ರು ಎಲ್ಲರನ್ನು ಕೂಡ ನಾನು ನಾಮಿನೇಟ್ ಮಾಡಿರ್ತೀನಿ, ವೀಕ್ಷಕರಿಗೆ ಇಷ್ಟ ಆದ್ರೆ ನಿಮ್ಮನ್ನು ಉಳಿಸ್ಕೊಳ್ತಾರೆ, ಕಷ್ಟ ಆದ್ರೆ ಕಳಿಸ್ತಾರೆ ಅಂತಾನು ಕೂಡ ಹೇಳಿರ್ತಾರೆ, ಸ್ಪಷ್ಟವಾಗಿ ಹೇಳಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅವರು ದೊಡ್ಡ ಎಡವಟ್ಟನ ಮಾಡಿದ್ರೇನೋ ಅಂತ ಅನಿಸ್ತಾ. ಈ ವಾರದಲ್ಲಿ ಯಾಕೋ ನನಗೆ ಬಿಗ್ ಬಾಸ್ ನೋಡ್ಬೇಕು ಅಂತಾನು ಕೂಡ ಅನ್ನಿಸ್ತಾ ಇಲ್ಲ. ಆದ್ರೆ ಈ ವಾರದಲ್ಲಿ ಈ ಒಂದು ಡಿಸಿಷನ್ಗೆ, ಬಿಗ್ ಬಾಸ್ ತೆಗೆದುಕೊಂಡಿರುವಂತ ಡಿಸಿಷನ್ಗೆ ಕಿಚ್ಚ ಸುದೀಪ್ ಅವರು ಏನಾದ್ರು ಹೇಳ್ತಾರಾ? ಸೊ ಬಿಗ್ ಬಾಸ್ ಅವ್ರಿಗೆ ಇನ್ಮೇಲಿಂದ ನಾನು ಇಂಥ ವಿಚಾರಗಳಿಗೆ ಇಂಟರ್ಫಿಯರ್ ಆಗಲ್ಲ ಅಂತ ಹೇಳ್ತಾರಾ, ಅಥವಾ ಬಿಗ್ ಬಾಸ್ ಅವ್ರಿಗೆ ಬೈತಾರಾ, ಅಥವಾ ಎಲ್ಲರನ್ನು ಕೂಡ ಈ ವಾರದಲ್ಲಿ ನಾಮಿನೇಷನ್ ಆರ್ಡ್ಸ್ ಇಟ್ಟಿಸ್ತಾರ ಅನ್ನೋದು ಸಿಕ್ಕಾಪಟ್ಟೆ ಒಂದು ಕುತೂಹಲ ಆಗಿರುವಂತ ವಿಚಾರ. ಆದ್ರೆ ಅದೇನೇ ಇರ್ಲಿ, ಒಬ್ಬ ಫ್ಯಾನ್ ಆಗಿ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರಿಗೆ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರು ರೆಸ್ಪೆಕ್ಟ್ ಅನ್ನ ಮಾಡಬೇಕಾಗಿತ್ತು. ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರು ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಹೇಳದಂತ ವಿಚಾರಕ್ಕೆ ಅವರು ಮಾತು ತಪ್ಕೊಂಡ್ರ, ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡ್ಲಿಲ್ವಾ ಅನ್ನೋದು ಸೊ ಒಂದು ಪ್ರಶ್ನೆ ಆಗಿ ಉಳಿತಾ ಇದೆ. ಸೊ ನೋಡೋಣ. ಎಲ್ಲರೂ ಕೂಡ ಕೆಲವರು ಇಮ್ಯುನಿಟಿ ಪವರ್ ಅನ್ನ ಪಡೆದಿದ್ದಾರೆ. ಆ ಇಮ್ಯುನಿಟಿ ಪವರ್ ಈ ವಾರಕ್ಕ ಮುಂದಿನ ವಾರಕ್ಕ ಅಂತ ಕ್ಲಾರಿಟಿ ಅಂತೂ ಇಲ್ಲ. ಬಟ್ ಬಿಗ್ ಬಾಸ್ ಹೇಳಿರೋದು, ಸೊ ಈ ವಾರದಲ್ಲಿ ನೀವು ಇಮ್ಯುನಿಟಿಯನ್ನ ಪಡೆದುಕೊಂಡಿದ್ದೀರಿ ಅಂತ, ಅಲ್ಲಿಗೆ ಅವ್ರು ನಾಮಿನೇಷನ್ ಇಂದ ಪಾರಾಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಸೊ ಆದ್ರೆ ಸುದೀಪ್ ಅವರು ಹೇಳಿದಂತ ವಿಚಾರ ನೋಡಿದ್ರೆ, ಅವ್ರು ಯಾರು ಕೂಡ ಈ ವಾರದಲ್ಲಿ ನಾಮಿನೇಷನ್ ಇಂದ ಸೇಫ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಎಲ್ಲರೂ ಕೂಡ ನಾಮಿನೇಷನ್ ಅಲ್ಲೇ ಕೂತಿರ್ತಾರೆ ಅಂತಾನು ಕೂಡ ಹೇಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಎರಡು ಟೀಮ್ ಇಂದ, ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಮತ್ತೆ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ, ಸೊ ಕಿಚ್ಚ ಸುದೀಪ್ ಅವ್ರು ಹೇಳಿದಂತ ಮಾತಿಗೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ಎರಡು ಕಡೆಯಿಂದ ಕನ್ಫ್ಯೂಷನ್ಸ್ ಇದೆ. ವಾರಾಂತ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ನಿಮ್ಮ ಪ್ರಕಾರ ನಿಮ್ಗೆ ಅನ್ಸುತ್ತಾ ಸೊ ಸುದೀಪ್ ಅವರು ಮಾತನ್ನ ಎಲ್ಲೋ ಬಿಗ್ ಬಾಸ್ ಅವರು ರೆಸ್ಪೆಕ್ಟ್ ಮಾಡ್ಲಿಲ್ಲ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.